ಒಲಿಂಪಿಕ್ಸ್ ಬರ್ತಾ ಇದೆ ಮಗ ಅಪ್ಡೇಟು ಕ್ರಿಕೆಟ್ ಅಂಡ್ ಒಲಿಂಪಿಕ್ಸ್ ರಿಲೇಟೆಡ್. ಹೌದು, ಆಡ್ ಆನ್ ಆಗಿದೆ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ 2028 ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ಅಲ್ಲಿ ಆಡ್ ಆನ್ ಆಗಿದೆ ಅಂತ ಮುಂಚೆನೇ ಅಪ್ಡೇಟ್ ಎಲ್ಲ ಬಂದಿತ್ತು. ಬಟ್ ಇವಾಗ ಸ್ಟ್ರಾಂಗ್ ಅಪ್ಡೇಟ್ ಬರ್ತಿದೆ ಕ್ರಿಕೆಟ್ ರಿಲೇಟೆಡ್. ಲಾಸ್ ಏಂಜಲ್ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಜುಲೈ 12ನೇ ತಾರೀಕು ಲಾಸ್ ಏಂಜಲ್ ಒಲಿಂಪಿಕ್ಸ್ ಜುಲೈ 14ನೇ ತಾರೀಕು ಅಫಿಷಿಯಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ 2 ದಿನ ಹಿಂದೆನೇ ಕ್ರಿಕೆಟ್ ಸ್ಟಾರ್ಟ್ ಆಗ್ತಿದೆ ಅಂತ. ಅಂದರೆ ಒಲಿಂಪಿಕ್ಸ್ ಅಂದರೆ ನಾರ್ಮಲ್ ಆ ಒಂದು ಜಾಗ ಇರುತ್ತಲ್ಲ, ಸೊ ಅಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಇದು ಆ್ಯಕ್ಚುಲಿ ಕ್ರಿಕೆಟಲ್ಲಿ ನಡೆಸ್ತಾ ಇದ್ದಾರೆ ಅಂತಂದರೆ ಆ ಲಾಸ್ ಏಂಜಲ್ ಒಲಿಂಪಿಕ್ಸ್ ಏನು ನಡೆಯುತ್ತೆ, ಸೊ ಅದರಿಂದ 50 ಕಿಲೋಮೀಟರ್ ದೂರ ಇರುವಂಥ ಸ್ಟೇಡಿಯಮ್ಮಲ್ಲಿ ನಡೆಸ್ತಾ ಇದ್ದಾರೆ. ಸೊ ಅದರಿಂದ 2 ದಿನ ಮುಂಚೆನೇ ಒಂಥರ ಮೈನ್ ಒಲಿಂಪಿಕ್ಸ್ ಸ್ಟಾರ್ಟ್ ಆಗಿನ ಮುಂಚೆ 2 ದಿನ ಮುಂಚೆನೇ ಈ ಒಂದು ಟೂರ್ನಮೆಂಟು ಸ್ಟಾರ್ಟ್ ಆಗುತ್ತೆ, ಕ್ರಿಕೆಟ್ ಟೂರ್ನಮೆಂಟ್ ಇನ್ ಒಲಿಂಪಿಕ್ಸು. ಸೊ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅಪ್ಡೇಟ್ ಬಂದಿದೆ. ಯಾವ ಗ್ರೌಂಡಲ್ಲಿ ಆಗುತ್ತೆ ಅಂದರೆ ಎಲ್ಲ ಮ್ಯಾಚ್ನು ಕೂಡ ಒಂದೇ ವೆನ್ಯೂಲ್ ಆಗುತ್ತೆ ಅಂತ ಅಪ್ಡೇಟು. ಫೇರ್ ಗ್ರೌಂಡ್ಸ್ ಸ್ಟೇಡಿಯಮ್ಮು ಪೊಮಾನಾ ಸಿಟಿಲಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆಯುತ್ತೆ ಅಂತ ಅಪ್ಡೇಟ್ ಅಂತೂ ಇದೆ. ಅಂಡ್ ಒಲಿಂಪಿಕ್ಸ್ ನಡೆಯುವಂಥ ಜಾಗದಿಂದ ಇದು 50 ಕಿಲೋಮೀಟರು ಅವೇ ಇದೆಯಂತೆ. ಅವೇ ಇದ್ರೇನು ನಿಯರ್ ಇದ್ರೆ ನಮಗೇನು ಮ್ಯಾಚ್ ಆಗಬೇಕು ಅಷ್ಟೇನಲ್ಲಿ. ಸೊ ಬೇಸಿಕಲಿ ಬಂದ್ಬಿಟ್ಟು ಕ್ರಿಕೆಟ್ನ ಆ್ಯಡ್ ಆನ್ ಮಾಡಿರುವಂಥದ್ದು ಉದ್ದೇಶ ಏನು ಅಂತಂದರೆ ಸೌತ್ ಏಷ್ಯಾದ ವ್ಯೂವರ್ಶಿಪ್ನ ತಗೊಳ್ಳೋದು, ಒಲಿಂಪಿಕ್ಸಲ್ಲಿ ಸ್ವಲ್ಪ ವ್ಯೂವರ್ಶಿಪ್ನ ಜೊತೆಗೆ ಸ್ಪಾನ್ಸರ್ಸ್ಗಳನ್ನ ತಗೊಳ್ಳೋದಕ್ಕೋಸ್ಕರ ಇವರು ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಮ್ಯಾಟ್ರ್ ಖಂಡಿತ ಆಗೇ ಆಗುತ್ತೆ. ಸುಮ್ಮನೆ ಒಂದು ಸ್ಪೋರ್ಟ್ನ ಆ್ಯಡ್ ಆನ್ ಮಾಡ್ಕೊಂಬಿಡಲ್ಲ. 128 ವರ್ಷ ಆದಮೇಲೆ ಕ್ರಿಕೆಟ್ ಬರ್ತಾ ಇದೆ ಅಲ್ಲಿ ಒಲಿಂಪಿಕ್ಸಿಗೆ. ಏನಕ್ಕೆ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಸೊ ವ್ಯೂವರ್ಶಿಪ್ನು ಕೂಡ ಮ್ಯಾಟ್ರ್ ಆಗುತ್ತೆ, ಎಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ, ಸ್ಪಾನ್ಸರ್ಶಿಪ್ಪು ಮ್ಯಾಟ್ರ್ ಆಗುತ್ತೆ. ಅದಕ್ಕೋಸ್ಕರ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಅದೊಂದೇ ರೀಸನ್ ಅಲ್ಲ. ಸೊ ಕ್ರಿಕೆಟ್ ಎಂಥ ಸ್ಪೋರ್ಟ್ ಅಂತ ಗೊತ್ತಿರೋದು ನಿಮಗೆ. ಎಲ್ಲ ರೀಸನ್ಸ್ಗಳಿಂದ, ಕಲೆಕ್ಟಿವ್ ರೀಸನ್ಸ್ಗಳಿಂದ ಒಲಿಂಪಿಕ್ಸ್ಗೆ ಇವಾಗ ಆ್ಯಡ್ ಆನ್ ಆಗಿದೆ. ಆ್ಯಂಡ್ ಮೆನ್ಸು ವುಮೆನ್ಸು ಇಬ್ಬರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಒಳ್ಳೆ ಆಪರ್ಚುನಿಟಿ. ಇಂಡಿಯಾ ಒಂದು ಗೋಲ್ಡ್ ಮೆಡಲ್ ತೆಗೆಯೋದಕ್ಕೆ ಎಷ್ಟು ಕಷ್ಟಪಡುತ್ತೆ ಒಲಿಂಪಿಕ್ಸಲ್ಲಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಏನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಇಂಡಿಯಾ ಗೋಲ್ಡ್ ಮೆಡಲ್ನ ಇದರಲ್ಲಿ ಗೆಲ್ಲುವಂಥ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಈಗಲೇ ಹೇಳೋದು ಟೂ ಅರ್ಲಿ. ಬಟ್ ಗೋಲ್ಡ್ ಮೆಡಲ್ ಅಂತ ಬಂದಾಗ ಒಂಥರ ನಾವು ಪಕ್ಕ ಇಲ್ಲಾಗಿರೋ ಕ್ರಿಕೆಟಲ್ಲಿ ಪಕ್ಕ ಹೊಡೆದ್ಬಿಡ್ತಾರೆ ನಮ್ಮ ಇಂಡಿಯಾದವರು ಅಂತ ಅನ್ಕೋಬಹುದು. ನೋಡೋಣ ಏನಾಗುತ್ತೆ ಅಂತ. ಒಂದು ದಿನದಲ್ಲಿ ಅದೇ ಜುಲೈ 12ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆಯಲ್ಲ, ಒಂದು ದಿನದಲ್ಲಿ 2 ಗೇಮ್ ಇರ್ತದೆ. ಟೋಟಲ್ ಆಗಿ 6 ನೇಷನ್ಗಳು ಆಡುವಂಥ ಟೂರ್ನಮೆಂಟ್ ಇದು. ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಹೆಂಗೆ ICC ಅವರು ಇಲ್ಲಿಗೆ ಕಳಿಸ್ತಾರೆ ಅಂತ. ಬೇಸಿಕಲಿ ಬಂದ್ಬಿಟ್ಟು ನಾವೇನು ಅನ್ಕೊಂತೀವಿ ಅಂತಂದರೆ ICC ರ್ಯಾಂಕಿಂಗ್ ಏನಿರುತ್ತೆ, ರ್ಯಾಂಕಿಂಗ್ ಪಟ್ಟಿಯಲ್ಲಿ ಟಾಪಲ್ಲಿರುವಂಥ T20 ಫಾರ್ಮೆಟ್ ನಡೆಯುವಂಥದ್ದು. ಸೊ ಅದನ್ನ ICC ರ್ಯಾಂಕಿಂಗಲ್ಲಿ ಟಾಪಲ್ಲಿರುವಂಥ 6 ತಂಡಗಳನ್ನ ಕಳಿಸ್ಬಿಡ್ಬೋದು ಅಂತ. ಬಟ್ ಆ ಥರ ಎಲ್ಲ ಸೀನೋ ಟಾಪ್ 5 ಮೆಂಬರ್ಸ್ಗಳನ್ನ, ಟಾಪ್ 5 ಕಂಟ್ರೀಸ್ಗಳನ್ನ ಕಳಿಸ್ಬೋದು. ಈ ಕಡೆಯಿಂದ USA ಹೋಸ್ಟ್ ನೇಷನ್ ಆಗಿರೋದ್ರಿಂದ ಅವ್ರು ಆಲ್ರೆಡಿ ಕ್ವಾಲಿಫೈ ಆಗಿಬಿಡಿದ್ರೆ ಡೈರೆಕ್ಟಾಗಿ US ಅಲ್ಲಿ ಆಡ್ತಾ ಇರೋದ್ರಿಂದ. ಜೊತೆಗೆ ಇನ್ನು 5 ತಂಡಗಳು ICC ರ್ಯಾಂಕಿಂಗ್ ಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಬೇರೆ ಥರ ಯಾವ್ದಾದ್ರು ಒಂದು ನಿಯಮ ಇಡ್ತಾರೆ ICC ಅವರು ಅಂತ ಕಾದು ನೋಡಬೇಕು. ಇಲ್ಲ ಗುರು ನೀವು ಕ್ವಾಲಿಫೈ ಆಗಿರಿ, ಈ ಥರ ಕ್ವಾಲಿಫೈ ಹಾಕೊಳ್ಳಿ, ನಾವು ಅಲ್ಲಿ ಕಳಿಸ್ತೀವಿ ಅಂತ. ಬಟ್ ನನ್ನ ಪ್ರಕಾರ ICC ರ್ಯಾಂಕಿಂಗ್ ಮೇಲೇ ಕಳಿಸೋವಂಥದ್ದು. ಆ್ಯಂಡ್ ಇಂಡಿಯಾ ಅಂತೂ ಖಂಡಿತ ಒಬ್ವಿಯಸ್ಲಿ ಮೆನ್ಸ್ ಆಗಿರಲಿ ವುಮೆನ್ಸ್ ಆಗಿರಲಿ ಖಂಡಿತ ಒಲಿಂಪಿಕ್ಸ್ನ ಆಡ್ತಾ ಇದ್ದಾರೆ. ಟಾಪ್ 5 ಅಂದ್ರೆ ನಾವು ಖಂಡಿತ ಬಂದೇ ಬರ್ತೀವಿ. ಈಗ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ 6 ಟೀಮ್ಗಳೇನಿದೆ, 6 ಟೀಮ್ಗಳನ್ನ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ. 2 ಗ್ರೂಪ್ ಆಗಿ ಡಿವೈಡ್ ಮಾಡಿಬಿಟ್ಟು ಅದೇ ಗ್ರೂಪಲ್ಲಿ ಗೊತ್ತಿರೋದು ನಿಮಗೆ, ಒಬ್ಬರ ಮೇಲೆ ಒಬ್ಬರು ಆಡೋವಂಥದ್ದು, ಟಾಪಲ್ಲಿ ಕ್ವಾಲಿಫೈ ಆಗುವಂಥದ್ದು. ಸೊ ಟಾಪಲ್ಲಿ ಕ್ವಾಲಿಫೈ ಆದಂಥ ತಂಡನ ಇವರು ಫೈನಲ್ಸ್ಗೆ ಕಳಿಸೋವಂಥದ್ದು. ಸೊ ಈ ಥರ ಪ್ರೋಗ್ರಾಮ್ ಇರುತ್ತೆ ಅಂತ. ಒಟ್ಟಲ್ಲಿ 2 ಗ್ರೂಪಾಗಿ ಡಿವೈಡ್ ಮಾಡ್ತಾರೆ ಅಂತಂದು ಕನ್ಫರ್ಮ್ ಆಗಿದೆ. ಇನ್ನು ಫುಲ್ ಪ್ಯಾಟರ್ನ್ ಏನೋ ಕನ್ಫರ್ಮ್ ಆಗಿಲ್ಲ. ಒಟ್ಟಲ್ಲಿ 2 ಗ್ರೂಪಲ್ಲಂತೂ ಪಕ್ಕ ಇರ್ತಾರೆ. ಇಂಡಿಯಾ ಯಾವ ಗ್ರೂಪಲ್ಲಿ ಇರ್ತಾರೆ, ಇನ್ನು ಯಾವ ಕಂಟ್ರಿಗಳು ಹೋಗಿದ್ದಾವೆ ಅಂತ ಕಡೆ ಗೊತ್ತಿಲ್ಲ. USA ಒಂದು ಪಕ್ಕ ಶಾರ್ಟ್ ಅಂತ ಅನ್ಕೊಳ್ಳಿ, ಯಾಕಂದರೆ ಅಲ್ಲೇ ಆರ್ಗನೈಸ್ ಆಗ್ತಾ ಇರೋದ್ರಿಂದ. ಸೊ ಬೇರೆ ಏನಿಲ್ಲ ಮಗ ಅಪ್ಡೇಟು. 2 ಗ್ರೂಪಾಗಿ ಡಿವೈಡ್ ಮಾಡ್ತಾರಂತೆ. ಫೈನಲ್ಸು 20ನೇ ತಾರೀಕು ಜುಲೈ ಇರೋದಂತೆ. 12ನೇ ತಾರೀಕು ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ. 20ನೇ ತಾರೀಕು ಫೈನಲ್ಸ್ ಇರುತ್ತೆ. 29ನೇ ತಾರೀಕು ವುಮೆನ್ಸ್ದು ಫೈನಲ್ ಇರುತ್ತೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಸೊ ಇದಿಷ್ಟು 2028. ಇನ್ನು ಬದನೇಕಾಯಿ ಇನ್ನು ಅಲ್ಲಿ 3 ವರ್ಷ ಬಾಕಿ ಇದೆ ಅಲ್ಲಿ. ಸೊ 3 ವರ್ಷದ ಕತೆ ನಾನು ಇವಾಗ ನಿಮಗೆ ಪುಂಗ್ತಾ ಇದ್ದೀನಿ. ಸೊ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೋ 3 ವರ್ಷದಲ್ಲಿ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನೋಡೋಣ. ಇನ್ನು 3 ವರ್ಷದ ಕತೆ ಇದು. ನಮಗೆಲ್ಲ ಮದುವೆ ಆಗಿ ಮಕ್ಕಳಾಗಿರುತ್ತೆ ಅಂತ ಕಾಣಿಸುತ್ತೆ. ಇದಾಗೋ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟು ಆಗಿತ್ತು ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ರಿಲೇಟೆಡ್. ಇಂಡಿಯಾ ಮಾತ್ರ ಅಲ್ಲ, ಕ್ರಿಕೆಟ್ ಫಾರ್ ದ ಫಸ್ಟ್ ಟೈಮು ಒಲಿಂಪಿಕ್ಸಲ್ಲಿ ಮುಂದೆ ಬರ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.